80 ಜನ ಪ್ರಯಾಣಿಸ್ತಾ ಇದ್ದಂತಹ ಬಸ್ನಲ್ಲಿ ಹೈಡ್ರಾಮಾ ನಡೆದಂತಹ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ. ಕಳೆದುಕೊಂಡ ಬಂಗಾರವನ್ನು ಹುಡುಕಲು ಬಸ್ ಸಮೇತ ಚಾಲಕ ಠಾಣೆಗೆ ಕರೆದುಕೊಂಡು ಹೋಗಿದ್ದಾನೆ ಪ್ರಯಾಣಿಕರನ್ನು. 80 ಜನ ಪ್ರಯಾಣಿಕರ ಸಮೇತ ಠಾಣೆಗೆ ಬಸ್ ಅನ್ನು ತಂದಿದ್ದಾನೆ ಚಾಲಕ. ಬಸ್ನಲ್ಲಿ ಮಹಿಳೆಯ ವೆನಿಟಿ ಬ್ಯಾಗ್ನಲ್ಲಿ ಚಿನ್ನವನ್ನು ಕದ್ದಂತಹ ಆರೋಪ. ಆಭರಣ ಕಳೆದುಕೊಂಡು ಅಂಬಮ್ಮ ಅನ್ನೋರು ಗೋಳಾಡ್ತಾ ಇರ್ತಾರೆ. ಬಸ್ ನಿಲ್ಲಿಸಿ ರಾದ್ಧಾಂತವನ್ನು ಮಾಡ್ತಾರೆ ಅಂಬಮ್ಮ ಮತ್ತು ಆಕೆಯ ಮಗಳು. ಈ ವೇಳೆ ಬಸ್ಸನ್ನು ಹೊಸಪೇಟೆ ನಗರ ಠಾಣೆಗೆ ತರ್ತಾರೆ ಚಾಲಕ. ಒಬ್ಬೊಬ್ಬರನ್ನೇ ಕೆಳಗಿಳಿಸಿ ತಪಾಸಣೆ ಮಾಡಿದ್ದಾರೆ. ಆದರೂ ಕೂಡ ಚಿನ್ನ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಅಮರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ಇದ್ದೆಂಬ ಜನರಲ್ ಕದ್ದೋರು ಯಾರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಚಿನ್ನ ಸಿಕ್ತಾ? ಹುಡುಕಾಟ ಎಲ್ಲಿಗೆ ಬಂದು ನಿಂತಿದೆ ಅಂತ? ಪ್ರೇಮ್ ಕುಮಾರ್, ಅಂಬಮ್ಮ ಅನ್ನುವಂಥ ಮಹಿಳೆ ಹೊಸಪೇಟೆಯಿಂದ ಕೊಪ್ಪಳಕ್ಕೆ ಪ್ರಯಾಣಿಸಬೇಕಾಗಿತ್ತು. ಈ ಸಂದರ್ಭದಲ್ಲಿ ಸಾರಿಗೆ ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಅಂಬಮ್ಮ ಹೇಳಿದ್ರು ಅವರು ಮುಂಡ್ರಾಬಾದ್ಗೆ ಹೋದಂಥ ಸಂದರ್ಭದಲ್ಲಿ ತಮ್ಮ ವೆನಿಟಿ ಬ್ಯಾಗನ್ನು ತೆಗೆದು ನೋಡ್ತಾರೆ. ಇಲ್ಲಿಂದ ಹೋಗುವಾಗ ವೆನಿಟಿ ಬ್ಯಾಗ್ನಲ್ಲಿ ಸುಮಾರು 7 ತೊಲೆಯಷ್ಟು ಬಂಗಾರವನ್ನು ಅವರು ವೆನಿಟಿ ಬ್ಯಾಗ್ನಲ್ಲಿ ಹಾಕ್ಕೊಂಡಿದ್ರು. ಆದರೆ ಆ ಮುಂಡ್ರಾಬಾದ್ ಹತ್ತಿರ ಹೋದಾಗ ಒಂದು ವೆನಿಟಿ ಬ್ಯಾಗನ್ನು ಓಪನ್ ಮಾಡಿ ನೋಡಿದಾಗ ಅವರ ಬಂಗಾರದ ಆಭರಣ ಏನಿತ್ತು ಅದು ಕಾಣಿಸಲಿಲ್ಲ. ಹೀಗಾಗಿನೇ ಅಂಬಮ್ಮ ಸಹಜವಾಗಿಯೇ ಒಂದು ರೀತಿಯಿಂದ ಆತಂಕಕ್ಕೊಳಗಾಗ್ತಾರೆ. ಹೀಗಾಗಿ ಬಸ್ನಲ್ಲಿನೇ ಕೂಗಾಟ ಚೀರಾಟವನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಬಸ್ನಲ್ಲಿ 80 ಪ್ರಯಾಣಿಕರು ಇರ್ತಾರೆ. ಈ ಸಂದರ್ಭದಲ್ಲಿ ನನ್ನ ಚಿನ್ನವನ್ನ ಇಲ್ಲೇ ಸಹ ಪ್ರಯಾಣಿಕರು ಯಾರೋ ಒಬ್ರು ಕದ್ದಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಆರೋಪನ ಮಾಡ್ತಾರೆ. ಹೀಗಾಗಿ ಕೂಗಾಡ್ತಾರೆ. ಈ ಸಂದರ್ಭದಲ್ಲಿ ಬಸ್ನ ಚಾಲಕ ಮತ್ತು ನಿರ್ವಾಹಕರು ಸಹಿತ ಸಾಕಷ್ಟು ಮಹಿಳೆಗೆ ಏನೇ ಹೇಳಲಿಕ್ಕೆ ಹೋದ್ರು ಸಹಿತ ಅವ್ರು ಇಲ್ಲ, ಇದೇ ಬಸ್ನಲ್ಲಿ ನನ್ನ ಚಿನ್ನ ಕಳ್ಳತನ ಆಗಿದೆ ಅನ್ನುವಂಥ ರೀತಿಯಲ್ಲಿ ಕಂಡಕ್ಟರ್ ಮತ್ತು ಡ್ರೈವರ್ಗಳ ಜೊತೆ ವಾಗ್ವಾದವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಕಂಡಕ್ಟರ್ ಮತ್ತು ಡ್ರೈವರ್ ಮುಂಡ್ರಾಬಾದ್ನಿಂದ ನೇರವಾಗಿ ಬಸ್ಸನ್ನ ಹೊಸಪೇಟೆಯ ನಗರ ಠಾಣೆಗೆ ತಂದು ನಿಲ್ಲಿಸ್ತಾರೆ. ಹೀಗಾಗಿ ಅಲ್ಲಿಯೂ ಕೂಡ ಪೊಲೀಸರು ಸಾಕಷ್ಟು ಹುಡುಕಾಡ್ತಾರೆ. ಬಸ್ನಲ್ಲಿದ್ದಂಥ 80 ಪ್ರಯಾಣಿಕರನ್ನು ಒಬ್ಬೊಬ್ಬರನ್ನಾಗಿನೇ ಕೆಳಗಿಳಿಸಿ ಎಲ್ಲರ ಬ್ಯಾಗ್ಗಳನ್ನು ಕೂಡ ತಪಾಸಣೆ ಮಾಡ್ತಾರೆ. ಆದರೆ ಅಲ್ಲಿಯೂ ಕೂಡ ಚಿನ್ನ ಸಿಗೋದಿಲ್ಲ. ಹೀಗಾಗಿ ಪೊಲೀಸರು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅದಾದ್ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ವಾಪಸ್ ಕಳಿಸ್ತಾರೆ. ಆದರೆ ಇದುವರೆಗೂ ಸಹಿತ ಅಂಬಮ್ಮ ಚಿನ್ನವನ್ನು ಏನು ಕಳೆದುಕೊಂಡಿದ್ರು ಆ ಚಿನ್ನ ಸಿಕ್ಕಿಲ್ಲ. ಹೀಗಾಗಿ ಚಿನ್ನ ಎಲ್ಲೋಯ್ತು, ಚಿನ್ನ ಇತ್ತ ಅಥವಾ ಬೇರೆ ಸುಮ್ಮನೆ ಹೈಡ್ರಾಮಾ ಮಾಡಿದ್ರ ಅನ್ನುವಂಥ ಚರ್ಚೆಗಳು ಕೂಡ ನಡೀತದೆ. ಹೀಗಾಗಿ ಸದ್ಯಕ್ಕೆ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ರೆ ಆ ಒಂದು ಬಸ್ನಲ್ಲಿ ಯಾರೆಲ್ಲ ಪ್ರಯಾಣ ಮಾಡ್ತಿದ್ರು ಅವರ ಡಾಟಾವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಇದೀಗ ಮುಂದಿನ ತನಿಖೆಯನ್ನು ಕೂಡ ಪೊಲೀಸರು ಕೈಗೊಂಡಿದ್ದಾರೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ತಂದಿದ್ದೆ, ಅದು ಕಾಣಿಸ್ತಾ ಇಲ್ಲ. ಯಾರೋ ಪ್ರಯಾಣಿಕರೇ ಕದ್ದಿರಬೇಕು ಅನ್ನೋದು ಚಿನ್ನ ಕಳ್ಕೊಂಡವ್ರ ಆರೋಪ. ಎಲ್ಲೋ ಗಡಿ ಬಿಡಿಲಿ ಮನೆಯಲ್ಲೇ ಬಿಟ್ಟು ಬಂದಿದ್ದಾರಾ ಅಥವಾ ಬೇರೆಲ್ಲರೂ ಇಟ್ಟಿದ್ದಾರಾ ಅನ್ನೋದನ್ನು ಚೆಕ್ ಮಾಡ್ಕೊಬೇಕಾಗುತ್ತೆ. ಈ ಪ್ರಕರಣ ದಾಖಲಾಗಿದೆ. ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ನಡೆಸಲಿಕ್ಕೆ ಮುಂದಾಗ್ತಿದ್ದಾರೆ. ನೋಡೋಣ, ಕಳೆದುಕೊಂಡಿರುವಂತಹ ಚಿನ್ನ ಸಿಗುತ್ತಾ ಅಥವಾ ಇವರೇ ಎಲ್ಲರೂ ನೆನಪಿನ ಶಕ್ತಿ ಕಡಿಮೆಯಾಗಿ ಅಥವಾ ಗಡಿ ಬಿಡಿಲೆಲ್ಲಾದರೂ ಬಿಟ್ಟು ಬಂದಿದ್ದಾರಾ ಅನ್ನೋದು ಗೊತ್ತಾಗಬೇಕಿದೆ.